ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದ ಹರ್ಡೀಕರ್ ಭವನದಲ್ಲಿ ನಿಯಾನ್ ಗೋಜು ನ್ಯೂ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿ, ಮಾರ್ಷಲ್ ಆರ್ಟ್ಸ್ ಮತ್ತು ಫಿಟ್ನೆಸ್ ಅಕಾಡೆಮಿ ಹಾಗೂ ಮಂಡ್ಯ ಸ್ಪೋರ್ಟ್ಸ್ ಕರಾಟೆ ಡೋ ಅಸೋಸಿಯೇಷನ್ ಇವರ ಸಹಯೋಗದೊಂದಿಗೆ 8ನೇ ವರ್ಷದ ಕರಾಟೆ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಮಂಡ್ಯ ಶಾಖೆಯ ಬೆಲ್ಟ್ ಗ್ರೇಡಿಂಗ್ ಪರೀಕ್ಷೆ ಜರುಗಿತು. ಕಾರ್ಯಕ್ರಮವನ್ನು ಎಕ್ಸ್ ಆರ್ಮಿ ಎನ್ಎಸ್ಜಿ ಬ್ಲಾಕ್ ಕ್ಯಾಟ್ ಕಮಾಂಡೋ ಡಾಕ್ಟರ್ ಕೆ ವಸಂತಪೂವಯ್ಯರವರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನಿಯಾನ್ ಗೋಜು ನ್ಯೂ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿಯ ಮಂಡ್ಯ ಉಸ್ತುವಾರಿ ಪ್ರೇಮ್ ಕುಮಾರ್ ಡಿಕೆ, ಕದಂಬ ಸೇನೆ ರಾಜ್ಯಾಧ್ಯಕ್ಷರಾದ ಬೇಕ್ರಿ ರಮೇಶ್, ರಾಜ್ಯ ಗಂಗಮತ ನೌಕರರ ಸಂಘದ ಗೌರವಾಧ್ಯಕ್ಷರಾದ ಟಿ ಕೃಷ್ಣಯ್ಯ, ಸಮಾಜ ಸೇವಕರಾದ ಮಿಸ್ಟರ್ ಕನ್ನಡಿಗ, ಗಂಗಾದತ್ತ ಶರ್ಮಾ, ಶ್ರೀಜಾ ಸುನೀಲ್, ಭರತ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅವಕಾಶ ನಿಮಗೆ ಸಿಗಲಿ, ಭಗವಂತ ಆಯುರ ಆರೋಗ್ಯವನ್ನ ನೀಡಲಿ ಅಂತ ನಾನು ಮನವಿ. ಚಿತ್ರವನ್ನ ಆ ಚಿತ್ರದಲ್ಲಿ ಬಹುಶಃ ನೋಡಿದ್ರೆ ನಮ್ಗೆಲ್ಲ ಮೈ ಜುಮ್ಮತ್ತಿತ್ತು. ಅದನ್ನ ಲೆಕ್ಕಿಸದೆ ನಮ್ಮ ಮಕ್ಕಳು ಏನು ಕರಾಟೆ ತರಬೇತಿಗೆ ಹೋಗ್ಬೇಕು, ಶ್ರೀಯುತ ಪ್ರೇಮ್ ಕುಮಾರ್ ಅವರು ಬಹುಶಃ ಹೈಸ್ಕೂಲ್ನಿಂದ 8-9ನೇ ತರಗತಿಯಿಂದಲೇ ನಾನು ಕರಾಟೆ ಕಲಿಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದದನ್ನು ನನ್ನ ಕಣ್ಣಾರೆ ನನ್ನ ಮಗನಾಗಿ ನಾನು ನೋಡಿದ್ದೀನಿ. ಬಹುಶಃ ಆ ಸಮಯದಲ್ಲಿ ನಾನು ಹೋಯ್ತಿದ್ದೆ ಅವನಿಗೆ, ಯಾವ ಕರಾಟೆ ಹೋಯ್ತಿಯಪ್ಪ ನೀನು, ಫಸ್ಟ್ ಇದ್ದೇ ಇರಬೇಕು ಆಮೇಲೆ ಅಂತ ಅಂದ್ಕೊಂಡು. ಬಹುಶಃ ಈ ಸಾಧನೆ ಎಲ್ಲ ನೋಡಾದ್ಮೇಲೆ ಲೂಧಿಯಾನಕ್ಕೆ ಹೋದ್ರು, ಮತ್ತೆ ಉತ್ತರ ಪ್ರದೇಶದಲ್ಲಿ ರಾಷ್ಟ್ರ ಮಟ್ಟಕ್ಕೆ ಹೋದ್ರು. ಬಹುಶಃ ನಾವು ನೀವೆಲ್ಲರೂ ಇದನ್ನು ಯೋಚನೆ ಮಾಡಿರಲಿಲ್ಲ. ಏನು ಡಾಕ್ಟರ್ ವಸಂತಪೂಯ ಮತ್ತೆ ನಮ್ಮ ಇವತ್ತು ತಾಲೂಕು ಮತ್ತು ಜಿಲ್ಲೆಯಲ್ಲಿ ತರಬೇತಿದಾರಿದ್ದಾರೆ, ಅವರೆಲ್ಲರ ಆಶೀರ್ವಾದದೊಂದಿಗೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಮಂಡ್ಯ ಜಿಲ್ಲೆಯಿಂದ ಕರಾಟೆಯಲ್ಲಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟ, ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋರು ಅಂದರೆ ಈ ಶಾಲೆಗೆ ಚಪ್ಪಾಳೆ ಮುಖಾಂತರ ನಾವು ಪ್ರೋತ್ಸಾಹ ಕೊಡಬೇಕು, ಹೆಸರು ಬಂದಿದೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೆಲ್ಟ್ ಗ್ರೇಡಿಂಗ್ ಮತ್ತೆ ವರ್ಷದ ಸ್ಕೂಲ್ನ ಈ ಕಾರ್ಯಕ್ರಮ ಮತ್ತೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಮ್ಮ ಪ್ರೇಮ್ ಕುಮಾರ್ ಅವರು ಕರಾಟೆ ಕ್ಲಾಸ್ ಹೋಗ್ಬೇಕಾದ್ರೆ ಇನ್ನು ಆಗುತ್ತಾನ ಇಲ್ವ ಅಂತೇಳಿ ತಿಳ್ಕೊಂಡಿದ್ರು. ಈಗ ಅವರೇ ಸ್ಟೇಜ್ ಮೇಲೆ ಬಂದು ಅವ್ರ ಮಗನನ್ನು ಅವರು ಇಷ್ಟು ಎತ್ತರಕ್ಕೆ ಹೋಗಿದ್ದಾರೆ ಅಂತೇಳಿ ಅವರು ಆಸೆ ಪಡ್ತಾ ಇದ್ದಾರೆ, ಖುಷಿ ಪಟ್ಟಿದ್ದಾರೆ. ಅದೇ ಥರ ಎಲ್ಲ ಪೇರೆಂಟ್ಸ್ಗಳು ನೀವು ನಿಮ್ಮ ಸ್ಟೂಡೆಂಟ್ಗಳನ್ನ ಹಾಗೆ ಕಂಟಿನ್ಯೂ ಕರಾಟೆಗೆ ಕಳಿಸಿ, ಇದೇ ಥರ ಅವ್ರಿಗಿಂತ ಮೇಲೆ ನಮಗಿಂತ ಮೇಲೆ ಬರ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಕರಾಟೆಗೆ ಒಂದು ತಿಂಗಳು ಬಂದು ಇನ್ನೊಂದು ತಿಂಗಳು ಬರೋಲ್ಲ, ಫೀಸ್ ಕೊಟ್ಟಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ ಇರುತ್ತೆ. 2 ಮಕ್ಕಳಾದ್ರೂ ನಮ್ಮ ಕರಾಟೆ ಮಾಸ್ಟರ್ಸು ಕ್ಲಾಸ್ ತೆಗಿತಾರೆ, 50 ಇದ್ರೂ ತೆಗಿತಾರೆ. ಬೇರೆ ಸ್ಪೋರ್ಟ್ಸಲ್ಲಿ ಆ ಥರ ಅಲ್ಲ, ವಾಲಿಬಾಲು ಕಬಡ್ಡಿ ಇದರಲ್ಲೆಲ್ಲ 5 ಮಕ್ಕಳು 2 ಮಕ್ಕಳು ಇದ್ದರೆ ಒಂದು ಟೀಮ್ ಇಲ್ಲ, ಅವ್ರು ಕೋಚ್ ಮಾಡಿಬಿಡ್ತಾರೆ. ಆದರೆ ನಾವು ಆ ಥರ ಮಾಡೋಲ್ಲ ಕರಾಟೆ ಅವರು. ಮೈನ್ ಕರಾಟೆಯಲ್ಲಿ ಅಂದರೆ ಒಂದು 2 ಮಾತಾಡ್ತೀನಿ. ನಾನು ಒಂದು NSG ಕಮಾಂಡೋ ಆರ್ಮಿ ನಿಮಗೆಲ್ಲ ಗೊತ್ತಿದೆ. ಮೈನ್ ನಾವು ಕರಾಟೆ ಮಾಸ್ಟರ್ಸ್ ಎಲ್ಲರೂ, ನಾವು ಒಬ್ಬರೇ ಅಂತಲ್ಲ, ಎಲ್ಲ ಮಾಸ್ಟರ್ಗಳು ಮಕ್ಕಳಿಗೆ ಫಸ್ಟು ಡಿಸಿಪ್ಲಿನ್ ಬಗ್ಗೆ ಕಲಿಸ್ತಾರೆ. ಅಲ್ಲಿಂದ ಸೆಲ್ಫ್ ಡಿಫೆನ್ಸ್. ಮೈನ್ ಕರಾಟೆ ಇರೋದು ಸೆಲ್ಫ್ ಡಿಫೆನ್ಸ್ಗೆ. ಮೊದಲಿನ ಕಾಲದಲ್ಲಿ ಕರಾಟೆ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಇಲ್ಲ, ನಾಕೌಟ್ ಸಿಸ್ಟಮ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು ಕಮಾಂಡೋ, ನೇವಿ, ಏರ್ಫೋರ್ಸ್ ಇಂಥದಕ್ಕೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.